ಟು ಮೈ ಯೂಟ್ಯೂಬ್ ಚಾನಲ್. ನೀವು ಆ್ಯಕ್ಚುಲಿ ಪ್ರಾಜೆಕ್ಟ್ ವರ್ಕ್ಗೆ 3 ಟಾಪಿಕ್ನ ಸೆಲೆಕ್ಟ್ ಮಾಡಿ ಕಳಿಸಿರ್ತೀರ KSOUಗೆ. ನಿಮ್ಗೆ ಇಷ್ಟವಾದದ್ದು ಅಂದರೆ ನೀವು ಯಾವ ಕಂಪ್ನೀಲಿ ಪ್ರಾಜೆಕ್ಟ್ ವರ್ಕ್ ಮಾಡ್ತೀರಾ, ಸೊ ಅದ್ರ ರಿಲೇಟೆಡ್ ಯಾವುದಾದ್ರೂ ಆಗಿರ್ಬೋದು 3 ಟಾಪಿಕ್ಸ್, ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪ್ರೊಕ್ಯೂರ್ಮೆಂಟ್ ಬಗ್ಗೆ ಆಗಿರ್ಬೋದು, ಇಲ್ಲ ಟ್ಯಾಕ್ಸ್ ಬಗ್ಗೆ ಆಗಿರ್ಬೋದು. ಸೊ ಈ ಥರ ಯಾವುದಾದ್ರೂ 3 ಟಾಪಿಕ್ಸ್ನ ಸೆಲೆಕ್ಟ್ ಮಾಡಿ ನೀವು KSOUಗೆ ಕಳಿಸ್ತೀರಾ. ಅವರು ಅದರಲ್ಲಿ ನಿಮಗೆ ಒಂದು ಟಾಪಿಕ್ನ ಚೂಸ್ ಮಾಡಿ ನಿಮಗೆ ಲೆಟರ್ ಕಳಿಸ್ತಾರೆ. ಆ ಲೆಟರ್ನ ಮಾತ್ರ ಮಿಸ್ ಮಾಡಬೇಡಿ. ಆ ಲೆಟರ್ನ ಹಾಗೆ ಇಟ್ಕೊಂಡು, ಬಿಕಾಸ್ ನೀವು ಅದನ್ನು ನಿಮ್ಮ ಪ್ರಾಜೆಕ್ಟ್ ವರ್ಕಲ್ಲಿ ಫಸ್ಟ್ ಪೇಜಲ್ಲಿ ಅದನ್ನು ನೀವು ಹಾಕಬೇಕು. ಓಕೆ, ಸೊ ಕೇರ್ಲೆಸ್ ಮಾಡಬೇಡಿ. ಆ ಒಂದು ಅಪ್ರೂವಲ್ ಬಂದಿರೋದನ್ನು ಹುಷಾರಾಗಿ ಇಟ್ಕೊಳ್ಳಿ. ಆ್ಯಂಡ್ 3 ಕಾಪೀಸ್ ಜೆರಾಕ್ಸ್ ಇಟ್ಕೊಳ್ಳಿ ಯಾವುದಕ್ಕೂ. ಓಕೆನಾ? ಆ್ಯಂಡ್ ಒರಿಜಿನಲ್ ಅಂಟಿಸ್ಬೇಕು ನೀವು ರಿಯಲ್ ಪ್ರಾಜೆಕ್ಟಿಗೆ. ಆ್ಯಂಡ್ 2 ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿದೆ. ಒಂದು ನಮಗೆ, ಇನ್ನೊಂದು ಅವ್ರಿಗೆ ಅಂತ, ಅಂದರೆ ವೈವಾ ಟೈಮಲ್ಲಿ ನಾವು ತೊಗೊಂಡೋಗ್ಬೇಕು, ಇನ್ನೊಂದು KSOUಗೆ ಸಬ್ಮಿಟ್ ಮಾಡಬೇಕು. ಓಕೆನಾ? ಸೊ ಹಾಗಾಗಿ 2 ಮಾಡಬೇಕು ಪ್ರಾಜೆಕ್ಟ್ ವರ್ಕ್ನ. ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ. ಫಸ್ಟ್ ಪ್ರಾಜೆಕ್ಟ್ ಹೆಂಗೆ ಮಾಡಿರ್ತೀರ 2ನೇ ಕಾಪಿ ಕೂಡ ಹಾಗೆ ಇರಬೇಕು. ಆ್ಯಂಡ್ ಒರಿಜಿನಲ್ ನೀವು ವೈವಾ ಮಾಡಬೇಕಾದ್ರೆ ತೊಗೊಂಡೋಗ್ಬೇಕು. ಇಲ್ಲ ಅಂದರೆ ಯಾವುದಕ್ಕಾದ್ರೂ ಸರಿ, ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋದಕ್ಕಾದ್ರೂ ಸರಿ, ವೈವಾ ಮಾಡಬೇಕಾದ್ರೂ ಸರಿ, ಒಟ್ಟಿನಲ್ಲಿ ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಿರಬೇಕು ನೀವು. ಓಕೆನಾ? ಅಪ್ರೂವಲ್ ಲೆಟರ್ನ ನೀವು ಫಸ್ಟ್ ಪೇಜಲ್ಲಿ ಅಟ್ಯಾಚ್ ಮಾಡಬೇಕು. ಓಕೆನಾ? ಆ್ಯಂಡ್ ನೀವು ಈ ಪ್ರಾಜೆಕ್ಟ್ ವರ್ಕ್, ಸೊ ಈ ಥರ ಇರುತ್ತೆ ಈ ಪ್ರಾಜೆಕ್ಟ್ ವರ್ಕು. ನಾನು ಬ್ಯಾಂಗ್ಳೂರಿಂದ ಆಗಿರೋದ್ರಿಂದ ಎಲ್ಲೋ ಸ್ಪೈರಲ್ ಬೈಂಡ್ ಹಾಕಿದ್ದೀನಿ. ಆ್ಯಂಡ್ ಫ್ರಂಟ್ ಪೇಜ್, ಎಲ್ಲೋ ಪೇಜ್ ಈ ರೀತಿ ಇರುತ್ತೆ. ಇದರಲ್ಲಿ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಬೇಕು. ಇದೇ ನಾನು ಹೇಳ್ತೀನಿ. ಎಲ್ಲೋ ಪೇಜ್ ಕೂಡ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಆ್ಯಂಡ್ ಆಲ್ಸೋ ನಿಮ್ಮ ಡೀಟೇಲ್ಸ್, ನಿಮ್ಮ ಹೆಸರು ಆ್ಯಂಡ್ ರೋಲ್ ನಂಬರ್. ಯೂಶಲಿ ಎಲ್ಲ ಈ ಒಂದು 6 ಫಾರ್ಮ್ಸ್ಗೂ ನೀವು ಈ ನೇಮು ಮತ್ತು ರೋಲ್ ನಂಬರ್ ಹಾಕಲೇಬೇಕು. ಓಕೆನಾ? ಆ್ಯಂಡ್ ಆಲ್ಸೋ ಇದೆಲ್ಲ ಟೈಪ್ ಫಾರ್ಮ್ಯಾಟಲ್ಲಿ ಇರಬೇಕು. ನೀವು ಹ್ಯಾಂಡ್ ರಿಟರ್ನಲ್ಲೆಲ್ಲ ಬರೆಯೋಕ್ಕೆ ಹೋಗಬೇಡಿ, ಬಿಕಾಸ್ ಅವರು ತೊಗೊಳ್ಳಲ್ಲ, ಇಶ್ಯೂ ಮಾಡ್ತಾರೆ, ಸುಮ್ಮನೆ ಯಾಕೆ. ಸೊ ಟೈಪ್ ಮಾಡಬೇಕು ಇದನ್ನೆಲ್ಲ. ಆ್ಯಂಡ್ ನಾನು ಹೇಳ್ದಂಗೆ ಫಸ್ಟ್ ಫ್ರಂಟ್ ಪೇಜಲ್ಲಿ ಈ ಅಪ್ರೂವಲ್ ಇರಬೇಕು. ನಿಮ್ಗೆ ಯಾವ ಟಾಪಿಕ್ಸ್ ಅವ್ರು ಕೊಟ್ಟಿದ್ದಾರೆ ಅನ್ನೋದನ್ನು ಅಪ್ರೂವಲ್ ಲೆಟರ್ ಇಲ್ಲಿ ನೀವು ಪೇಸ್ಟ್ ಮಾಡಬೇಕು. ಆ್ಯಂಡ್ ಸೆಕೆಂಡ್, ಪ್ರಾಜೆಕ್ಟ್ ಸರ್ಟಿಫಿಕೇಟ್. ಸೊ ಇದರಲ್ಲಿ ಮೇಯ್ನಾಗಿ ನೀವು ಈ ಒಂದು ಪ್ರಾಜೆಕ್ಟಲ್ಲಿ ಫಸ್ಟ್ ಸ್ಟೆಪ್ ಬೈ ವೈವಾ ಪ್ರಾಜೆಕ್ಟ್ಗೆ ನೀವು ಯಾವ ಡಾಕ್ಯುಮೆಂಟ್ಸ್ನ ಫಸ್ಟ್ ಹಾಕಬೇಕು. ಒಂದು ಪ್ರಾಜೆಕ್ಟ್ ಸರ್ಟಿಫಿಕೇಟ್ ಫಸ್ಟು, ಆಮೇಲೆ ಇಂಟರ್ನಲ್ ಗೈಡು ಆ್ಯಂಡ್ ಪ್ರಾಜೆಕ್ಟ್ ಕಂಪ್ಲೀಷನ್ ಸರ್ಟಿಫಿಕೇಟು ಆ್ಯಂಡ್ ಎಕ್ಸ್ಟರ್ನಲ್ ಗೈಡ್ ಆ್ಯಂಡ್ ಡಿಕ್ಲರೇಷನ್ ಆ್ಯಂಡ್ ಅಕ್ನಾಲೇಜ್ಮೆಂಟ್. ಇಷ್ಟೂ ನೀವು ನಿಮ್ಮ ಪ್ರಾಜೆಕ್ಟಲ್ಲಿ ಫಸ್ಟ್ 6 ಪೇಜಸ್ ಇದೇ ಇರಬೇಕು. ಓಕೆನಾ? ಫಸ್ಟ್ 6 ಪೇಜಸ್ನ ಇದನ್ನೇ ನೀವು ಅಟ್ಯಾಚ್ ಮಾಡಬೇಕು. ಫಸ್ಟ್ ಪ್ರಾಜೆಕ್ಟ್ ಸರ್ಟಿಫಿಕೇಟ್ ಅಂದರೆ ಏನು? ಸೊ ಪ್ರಾಜೆಕ್ಟ್ ಸರ್ಟಿಫಿಕೇಟ್ ಬಂದುಬಿಟ್ಟು ನಿಮಗೆ ಪ್ರಾಜೆಕ್ಟ್ ಸರ್ಟಿಫಿಕೇಟ್ದು, ಇಂಟರ್ನಲ್ದು, ಎಕ್ಸ್ಟರ್ನಲ್ದು, ಡಿಕ್ಲರೇಷನ್ದು, ಅಕ್ನಾಲೇಜ್ಮೆಂಟ್ದು ಎಲ್ಲ ಫಾರ್ಮು ಅವ್ರು ನಿಮಗೆ ಕೊಡ್ತಾರೆ. ಜಸ್ಟ್ ನೀವೇನು ಮಾಡಬೇಕು, ಫಿಲ್ ಮಾಡಬೇಕು, ಟೈಪ್ ಮಾಡಿಬಿಟ್ಟು ಇದಕ್ಕೆ ಅಟ್ಯಾಚ್ ಮಾಡಬೇಕು. ಇದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ನೀವು KSOUಗೆ ಹೋಗ್ತಿರಲ್ವಾ, ಸೊ ಅದರಲ್ಲಿ ಈ ಪ್ರಾಜೆಕ್ಟ್ ಸರ್ಟಿಫಿಕೇಟ್ಗೆ ಚೇರ್ಮನ್ ಸೀಲು ಸಿಗ್ನೇಚರ್ ಹಾಕ್ತಾರೆ ವೈವಾ ಟೈಮಲ್ಲಿ. ಓಕೆನಾ? ಆ್ಯಂಡ್ ನೀವು ಪ್ರಾಜೆಕ್ಟ್ ಸಬ್ಮಿಟ್ ಮಾಡೋಕ್ಕೆ ಹೋದಾಗ ಇದನ್ನೆಲ್ಲ ಚೆಕ್ ಮಾಡಿಬಿಟ್ಟು ನಿಮಗೆ ಸೀಲು ಸಿಗ್ನೇಚರ್ ಹಾಕಿ ಕೊಡ್ತಾರೆ. ಆ್ಯಂಡ್ ಇಂಟರ್ನಲ್ ಗೈಡ್ ಬಂದುಬಿಟ್ಟು ನಿಮಗೆ ಪ್ರೊಫೆಸರ್ ಅಂದರೆ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಲೆಕ್ಚರರ್ ಯಾರು ಇರ್ತಾರೋ ಅವ್ರ ಹತ್ರ ನೀವು ಸೀಲು ಸಿಗ್ನೇಚರ್ ಇದನ್ನು ಹಾಕ್ಸ್ಕೋಬೇಕು. ಅಂದರೆ ನಾನು ನಿಮ್ಮ ಹತ್ರ ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಟ್ ಮಾಡಿದ್ದೀನಿ ಈ ಟಾಪಿಕ್ ಬಗ್ಗೆ, ಸೊ ಅನ್ನೋ ಥರ ಒಂದು ಲೆಕ್ಚರರ್ ಹತ್ರ ಸೀಲು ಸಿಗ್ನೇಚರ್ ನೀವು ತೊಗೋಬೇಕು. ಓಕೆನಾ? ಆ್ಯಂಡ್ ಪ್ರಾಜೆಕ್ಟ್ ಕಂಪ್ಲೀಷನ್ ಸರ್ಟಿಫಿಕೇಟ್, ಇದು ಕೂಡ ಅಷ್ಟೇ. ಇದರಲ್ಲೂ ಪ್ರಾಜೆಕ್ಟ್ ಕಂಪ್ಲೀಷನ್ ಸರ್ಟಿಫಿಕೇಟ್ಗೆ ಬಂದುಬಿಟ್ಟು ಇವರು, ಅಂದರೆ ನೀವು ಯಾವ ಕಂಪನಿ ಜೊತೆ ಪ್ರಾಜೆಕ್ಟ್ ವರ್ಕ್ ಮಾಡ್ತಾಯಿದ್ದೀರಾ, ಈ ಟಾಪಿಕ್ ಪರವಾಗಿ ಯಾರ ಹತ್ರ ನೀವು, ಯಾವ ಕಂಪನಿ ಹತ್ರ ನೀವು ಪ್ರಾಜೆಕ್ಟ್ ಮಾಡ್ತಿದ್ದೀರಾ ಅದ್ರದ್ದು ಸೀಲು ಸಿಗ್ನೇಚರ್ ಈ ಪ್ರಾಜೆಕ್ಟ್ ಕಂಪ್ಲೀಷನ್ ಸರ್ಟಿಫಿಕೇಟ್ಗೆ ಹಾಕ್ಸ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾನು ಒಂದು XYZ ಕಂಪನಿ ಜೊತೆ ಪ್ರಾಜೆಕ್ಟ್ ವರ್ಕ್ ಮಾಡಿದ್ದೀನಿ, ಅವ್ರ ಹತ್ರ ಆ ಕಂಪನಿದು ಸೀಲು ಮತ್ತು ಸಿಗ್ನೇಚರ್ ಈ ಪ್ರಾಜೆಕ್ಟ್ ಕಂಪ್ಲೀಷನ್ ಸರ್ಟಿಫಿಕೇಟ್ಗೆ ಹಾಕ್ಸ್ಕೋಬೇಕು. ಆ್ಯಂಡ್ ಎಕ್ಸ್ಟರ್ನಲ್ ಗೈಡ್ ಬಂದುಬಿಟ್ಟು ಸೇಮ್, ಪ್ರಾಜೆಕ್ಟ್ ವರ್ಕ್ ಕಂಪ್ಲೀಷನ್ ಮತ್ತು ಎಕ್ಸ್ಟರ್ನಲ್ ಗೈಡ್ ಸರ್ಟಿಫಿಕೇಟ್ ಬಂದುಬಿಟ್ಟು ಸೇಮ್. ಕಂಪನಿ, ಯಾವ ಕಂಪ್ನಿ ಜೊತೆ ನಾವು ಈ ಟಾಪಿಕ್ ಮೇಲೆ ಪ್ರಾಜೆಕ್ಟ್ ವರ್ಕ್ ಮಾಡ್ತಾಯಿದ್ವಿ ಅವ್ರ ಹತ್ರ ಸೀಲು ಸಿಗ್ನೇಚರ್ ಹಾಕ್ಸ್ಕೋಬೇಕು. ಆ್ಯಂಡ್ ಡಿಕ್ಲರೇಷನ್, ಈ ಡಿಕ್ಲರೇಷನ್ ಬಂದುಬಿಟ್ಟು ಅದೇ ನಾವು ಕೊಡ್ತೀವಲ್ಲ, ಸೊ ಇಂಥ ಪರ್ಸನ್ ಹತ್ರ ಅಂದರೆ ಇಂಟರ್ನಲ್ ಗೈಡ್ ಆದ ಇವರು
ಎಕ್ಸ್ಟರ್ನಲ್ ಗೈಡ್ ಆದ ಇವ್ರ ಹತ್ರ ನಾನು ಪ್ರಾಜೆಕ್ಟ್ ವರ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂದ್ಬಿಟ್ಟು ಡಿಕ್ಲರೇಷನ್ ಮಾಡಿಬಿಟ್ಟು ಆ ಡಿಕ್ಲರೇಷನ್ ಫಾರ್ಮಲ್ಲಿ ನಿಮ್ಮ ಹೆಸರು, ನಿಮ್ಮ ರೋಲ್ ನಂಬರು, ನೀವು ಯಾರ ಜೊತೆ ನೀವು ಚೂಸ್ ಮಾಡಿರೋ ಟಾಪಿಕ್ ಯಾವುದು, ಆ್ಯಂಡ್ ನಿಮ್ಮ ಏನು ಪ್ರೊಫೆಸರ್ ಯಾರು, ಆ್ಯಂಡ್ ನಿಮ್ಮ ಕಂಪನಿ ಯಾರ ಜೊತೆ ನೀವು ಪ್ರಾಜೆಕ್ಟ್ ವರ್ಕ್ ಮಾಡಿರೋದು ಅನ್ನೋ ಡೀಟೇಲ್ಸ್ನ ನೀವು ಇಲ್ಲಿ ಫಿಲ್ ಮಾಡಬೇಕು. ಡಿಕ್ಲರೇಷನ್ ಬಂದುಬಿಟ್ಟು ಅದು, ಆ್ಯಂಡ್ ಅಕ್ನಾಲೇಜ್ಮೆಂಟ್ ಸೇಮ್ ನಿಮ್ಮ ಡೀಟೇಲ್ಸ್ ಎಲ್ಲ ಅಲ್ಲಿ ಪ್ರೊವೈಡ್ ಮಾಡಬೇಕು. ಸೊ ಇದಿಷ್ಟು ನಾನು ನೀವು ಮಾಡಾದ್ಮೇಲೆ ಈ ಒಂದು ಪಾರ್ಟ್ ಕಂಪ್ಲೀಟ್ ಅಂತ ಅರ್ಥ. ಸೊ 10 ಇಯರ್ಸ್ ಪ್ಲಸ್ ಲೆಕ್ಚರರ್ ಯಾರು ಇರ್ತಾರೋ ಅವ್ರ ಹತ್ರ ಸೀಲು ಸಿಗ್ನೇಚರ್ ತೊಗೋಬೇಕು ಇಂಟರ್ನಲ್ ಗೈಡ್ಗೆ. ಸೊ ಎಕ್ಸ್ಟರ್ನಲ್ಗೆ ಕಂಪ್ನಿ, ನೀವು ಯಾವ ಕಂಪ್ನಿ ಜೊತೆ ನೀವು ಪ್ರಾಜೆಕ್ಟ್ ವರ್ಕ್ನ ಮಾಡ್ತಿದ್ದೀರೋ ಅವ್ರ ಹತ್ರ ಸೀಲು ಮತ್ತು ಆ ಕಂಪನಿದೇ ಸೀಲು ಮತ್ತು ಸಿಗ್ನೇಚರ್ ತೊಗೋಬೇಕು. ಓಕೆನಾ? ಸೊ ಇದಿಷ್ಟು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಅಂದರೆ ಏನು ಅಂತ. ಸೊ ನಿಮಗೆ ಒಂದು ಪ್ರಾಜೆಕ್ಟಲ್ಲೇ ನಿಮಗೆ ಒಂದು ಶೀಟ್ ಅವರೇ ಒಂದು PDF ಕೊಟ್ಟಿರ್ತಾರೆ ಪ್ರಾಜೆಕ್ಟ್ ವರ್ಕ್ ಹೇಗೆ ನೀವು ಮಾಡಬೇಕು ಅಂತ. ನೋಡಿ ಇಲ್ಲಿ ಫಾಂಟ್ ಸ್ಟೈಲು ಟೈಮ್ಸ್ ನ್ಯೂ ರೋಮನ್ ಅಂತಿರುತ್ತಲ್ಲ, ಸೊ ನೀವು ಅದನ್ನು ಕ್ಲಿಕ್ ಮಾಡಬೇಕು. ಓಕೆ, ಫಾಂಟ್ ಸೈಜು ಅವರೇ ಕೊಟ್ಟಿರ್ತಾರೆ, ಲೈನ್ ಸ್ಪೇಸಿಂಗ್ ಎಷ್ಟು ಕೊಡಬೇಕು, ಕಲರ್ ಯಾವುದು, ಮೈಸೂರು ಸೆಂಟರ್ ಆದರೆ ಪಿಸ್ತಾ ಗ್ರೀನು, ಬ್ಯಾಂಗ್ಳೂರು ಸೆಂಟರ್ ಆದರೆ ಎಲ್ಲೋ. ಸೊ ಈ ಥರ ನಂಬರ್ ಆಫ್ ಪೇಜಸ್ 100ಇಂದ 120 ಪೇಜಸ್ ಇರಬೇಕು. ಬೈಂಡಿಂಗ್ ಟೈಪ್ ಸಾಫ್ಟ್ ಬೈಂಡಿಂಗ್ ಹಾಕಬೇಕು. ಆ್ಯಂಡ್ ಇಲ್ಲಿ ನೋಡಿ ವ್ರ್ಯಾಪ್ ಕವರ್ ಪೇಜ್, ಇನ್ನರ್ ಪೇಜ್. ಓಕೆ, ಒರಿಜಿನಲ್ ಪ್ರಾಜೆಕ್ಟ್ ಅಪ್ರೂವಲ್ ಲೆಟರ್ ನೋಡಿ, ಚೇರ್ಮನ್ ಸರ್ಟಿಫಿಕೇಟ್, ಇಂಟರ್ನಲ್ ಗೈಡ್ ಆ್ಯಂಡ್ ಪ್ರಾಜೆಕ್ಟ್ ಕಂಪ್ಲೀಷನ್ ಸರ್ಟಿಫಿಕೇಟ್, ಎಕ್ಸ್ಟರ್ನಲ್ ಗೈಡ್, ಸ್ಟೂಡೆಂಟ್ ಡಿಕ್ಲರೇಷನ್, ಅಕ್ನಾಲೇಜ್ಮೆಂಟ್. ಓಕೆನಾ? ಕಂಟೆಂಟ್ ಪೇಜ್ ಅಲಾಂಗ್ ವಿತ್ ದ ಪೇಜ್ ನಂಬರ್ಸ್. ಸೊ ಇದೆಲ್ಲನೂ ನೀವು ಅಟ್ಯಾಚ್ ಮಾಡಬೇಕು. ಓಕೆನಾ? ಸೊ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಗೆ ಪ್ರಾಜೆಕ್ಟ್ ವರ್ಕ್ ಆಗುತ್ತೆ ಅನ್ನೋದು ಗೊತ್ತು. ಫಸ್ಟ್ ನೀವೇನು ಮಾಡಬೇಕು, ಈ ಥರ ಒಂದು ಪ್ರಾಜೆಕ್ಟ್ ವರ್ಕ್ ಪ್ರಿಪೇರ್ ಮಾಡಬೇಕಂದ್ರೆ ಅವರೇ ಕೊಟ್ಟಿರ್ತಾರೆ ಎಲ್ಲೋ ಶೀಟ್. ಸೊ ಇದನ್ನು ನೀವು ನಿಮ್ಮ ಸ್ಪೈರಲ್ ಬೈಂಡಿಂಗ್ ಮೇಲೆ ಹಾಕ್ಸ್ಕೋಬೇಕು. ಒಳಗಡೆ ಅಪ್ರೂವಲ್ ಲೆಟರ್, ನಿಮಗೆ ಫಸ್ಟ್ ನೀವು ಟಾಪಿಕ್ ಯಾವುದನ್ನು ಚೂಸ್ ಮಾಡ್ತೀರಾ ಅಂತ ನೀವು KSOUಗೆ ಲೆಟರ್ ಬರೆದಿರ್ತೀರೋ ಆ ಒಂದು ತ್ರೀ ಅಲ್ಲಿ ಯಾವುದಾದ್ರು ಒಂದು ಅವ್ರು ನಿಮಗೆ ಅಪ್ರೂವ್ ಮಾಡಿ ಕಳಿಸ್ತಾರೆ. ಆ ಒಂದು ಅಪ್ರೂವಲ್ ಲೆಟ್ರನ್ನ ಫ್ರಂಟ್ ಪೇಜಲ್ಲಿ ನೀವು ಅಂಟಿಸ್ಬೇಕು. ಅದಾದಮೇಲೆ ಮಿಕ್ಕಿದ ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ಮಾಡಬೇಕು. ಓಕೆ, ನಾನು ಯಾವ ರೀತಿ ಆ ಸ್ಪೇಸಿಂಗ್ ಬಿಡೋದು ಅನ್ನೋದನ್ನೆಲ್ಲ ನಾನು ಇದರಲ್ಲಿ ನೋಡಿ ಲೈನ್ ಸ್ಪೇಸಿಂಗ್ ಎಷ್ಟು ಬಿಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೊ ಸೆಲೆಕ್ಟ್ ಮಾಡೋದು ಗೊತ್ತಿರುತ್ತೆ, ಜಸ್ಟ್ ನೋಡ್ಕೊಳ್ಳಿ. ಓಕೆ, ಸೊ 1.5 ಬಿಡಬೇಕು, 1.5 ಆಗಿದೆ. ಆ್ಯಂಡ್ ಇದು ಪ್ರಾಜೆಕ್ಟ್ ಸಬ್ಮಿಟ್ ಯಾವ ರೀತಿ ಮಾಡೋದು, ಅವರು ಏನೆಲ್ಲ ನಿಮಗೆ ಕೊಡ್ತಾರೆ, ಈ ಥರ ಒಂದು PDF ಫಾರ್ಮೆಟ್ ನಿಮಗೆ ಕಳಿಸ್ತಾರೆ, ಯಾವ್ಯಾವ ರೀತಿ ಮಾಡಬೇಕು, ಏನೆಲ್ಲ ಇನ್ಕ್ಲೂಡ್ ಆಗಿರಬೇಕು ಅಂತ ಈ ಥರ PDF ಫಾರ್ಮೆಟ್ ಕಳಿಸ್ತಾರೆ. ನೋಡಿ ಇದರಲ್ಲಿದೆ ಕರೆಕ್ಟಾಗಿ ಏನು ಮಾಡಬೇಕು ಪ್ರಾಜೆಕ್ಟ್ ವರ್ಕ್ಗೆ ಅಂತ. ಸೊ ನೋಡಿ ಫಾಂಟ್ ಸ್ಟೈಲು ಟೈಮ್ಸ್ ನಾವು ರೋಮನ್ನಲ್ಲಿರಬೇಕು, ಫಾಂಟ್ ಸೈಜ್ 12 to 12.5, ಲೈನ್ ಸ್ಪೇಸಿಂಗ್ 1.5. ಸೊ ವ್ರ್ಯಾಪರ್ ಕಲರ್ ಬಂದುಬಿಟ್ಟು ಇಲ್ಲಿದೆ ನೋಡಿ, ಮೈಸೂರು ಆದರೆ ಗ್ರೀನ್, ಬ್ಯಾಂಗ್ಳೂರ್ ಆದರೆ ಎಲ್ಲೋ. ಸೊ ನಂಬರ್ ಆಫ್ ಪೇಜಸ್ 100 to 120 ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಇಲ್ಲಿ ಸಾಫ್ಟ್ KJ ಬೋರ್ಡ್ ಬೈಂಡಿಂಗ್ ಇರಬೇಕು. ಸೊ ಸ್ಪೈರಲ್ ಬೈಂಡಿಂಗ್ ಅಲ್ಲ, ಇದು ಕೂಡ ರಿಜೆಕ್ಟ್ ಆಗುತ್ತೆ, ಸೊ ಕೇರ್ಫುಲ್ ಆಗಿರಿ. ಆ್ಯಂಡ್ 2 ಕಾಪೀಸ್ ಅಲ್ಲೇ ಹಾಕಿದ್ದಾರೆ ನೋಡಿ. ಆ್ಯಂಡ್ ಪ್ರಾಜೆಕ್ಟ್ಗೆ 100 ಮಾರ್ಕ್ಸ್, ವೈವಾ ವಾಕ್ಗೆ 50 ಮಾರ್ಕ್ಸ್. ಆ್ಯಂಡ್ 1 ಕಾಪಿ ಹ್ಯಾಸ್ ಟು ಸಬ್ಮಿಟ್ ಟು ದ ಡಿಪಾರ್ಟ್ಮೆಂಟ್ ಆ್ಯಂಡ್ 1 ಕಾಪಿ ಬಿ ರಿಟೈನ್ಡ್ ವಿತ್ ದ ಸ್ಟೂಡೆಂಟ್ ಫಾರ್ ವೈವಾ ವಾಕ್. ಸೊ ಇದು ಈ ಪ್ರಾಜೆಕ್ಟ್ PDF ಅವ್ರು ಕೊಡ್ತಾರೆ. ಓಕೆನಾ? ಸೊ ಇದಿಷ್ಟನ್ನು ನೀವು ಡೀಟೇಲಾಗಿ ಫಾಲೋ ಮಾಡಬೇಕು ಈ ಪ್ರಾಜೆಕ್ಟ್ ವರ್ಕ್ ಮಾಡಬೇಕಂದ್ರೆ. ಆ್ಯಂಡ್ ಸರ್ಟಿಫಿಕೇಟ್ಸ್ ಎಲ್ಲ ಏನೆಲ್ಲ ಅಟ್ಯಾಚ್ ಮಾಡಬೇಕು. ಆ್ಯಂಡ್ ಕವರ್ ಪೇಜ್ ಕೂಡ ಅವರೇ ನಿಮಗೆ ಕೊಡ್ತಾರೆ ಯಾವ ರೀತಿ ಇರಬೇಕು. ಅಲ್ಲಿ ಜಸ್ಟ್ ನಿಮ್ಮ ಹೆಸರು ಮತ್ತು ರೋಲ್ ನಂಬರ್ ಹಾಕಬೇಕು. ಇಲ್ಲಿ ನೋಡಿ ವ್ರ್ಯಾಪರ್ ಕವರ್ ಪೇಜ್, ಇನ್ನರ್ ಪೇಜ್. ಸೊ ಒರಿಜಿನಲ್ ಪ್ರಾಜೆಕ್ಟ್ ಅಪ್ರೂವಲ್ ಇರಬೇಕು, ಅದೇ ಹೇಳಿದ್ನಲ್ಲ ನಿಮಗೆ ಟಾಪಿಕ್ ಅಪ್ರೂವಲ್ ಲೆಟರ್ ಅವ್ರು ಕಳಿಸ್ತಾರೆ, ಅದೊಂದು. ಚೇರ್ಮನ್ ಸರ್ಟಿಫಿಕೇಟ್ ಅಂದರೆ ಪ್ರಾಜೆಕ್ಟ್ ಸರ್ಟಿಫಿಕೇಟ್ ನಾನು ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ. ಆ್ಯಂಡ್ ಇಂಟರ್ನಲ್ ಗೈಡ್, ಪ್ರಾಜೆಕ್ಟ್ ಕಂಪ್ಲೀಷನ್ ಸರ್ಟಿಫಿಕೇಟ್, ಎಕ್ಸ್ಟರ್ನಲ್, ಸ್ಟೂಡೆಂಟ್ ಡಿಕ್ಲರೇಷನ್, ಅಕ್ನಾಲೇಜ್ಮೆಂಟು. ಕಂಟೆಂಟ್ ಪೇಜ್ ಅಲಾಂಗ್ ವಿತ್ ದ ಪೇಜ್ ನಂಬರ್ಸ್ ಅಂದರೆ ನೀವು ಯಾವ್ಯಾವ ಪೇಜಲ್ಲಿ ಏನೇನು ಅಟ್ಯಾಚ್ ಮಾಡಿದ್ದೀರಾ ಅನ್ನೋದನ್ನು
ಯಾವ್ಯಾವ ಪೇಜಲ್ಲಿ ಏನಿದೆ ಅನ್ನೋದನ್ನು ನೀವು ಬರಿಬೇಕು. ಲಿಸ್ಟ್ ಆಫ್ ಟೇಬಲ್ಸ್, ಲಿಸ್ಟ್ ಆಫ್ ಚಾರ್ಟ್ಸ್, ಲಿಸ್ಟ್ ಆಫ್ ಗ್ರಾಫ್ಸ್ ಆ್ಯಂಡ್ ಅಬ್ಸರ್ವೇಷನ್ಸ್. ಸೊ ಇದೆಲ್ಲನೂ ಅಲಾಂಗ್ ವಿತ್ ಪೇಜ್ ನಂಬರ್. ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಈ ಇದು ಪ್ರಾಜೆಕ್ಟ್ ವರ್ಕ್ ನೋಡಿ ನನ್ನ ಹೆಸರು ಹಾಕಿದ್ದೀನಿ ಆ್ಯಂಡ್ ನನ್ನ ರೋಲ್ ನಂಬರ್ ಆ್ಯಂಡ್ ಪ್ರೊಫೆಸರ್ ಅಂದರೆ ಇಂಟರ್ನಲ್ ಗೈಡ್ ಯಾರು, ನನಗೆ ಎಕ್ಸ್ಟರ್ನಲ್ ಗೈಡ್ ಯಾವ ಕಂಪನಿ ಅನ್ನೋದನ್ನು ನೇಮು ಮತ್ತು ಅದನ್ನೆಲ್ಲ ಮೆನ್ಷನ್ ಮಾಡಬೇಕು. ಸೊ ಕೆಳಗಡೆ ನಿಮ್ಮ ಸಿಗ್ನೇಚರ್ ಆಗಿರಬೇಕು. ಈ ಪ್ರಾಜೆಕ್ಟ್ ವರ್ಕ್ಗೆ ಅವರು ಸೀಲು ಸಿಗ್ನೇಚರ್ ಹಾಕಿರ್ತಾರಲ್ಲ, ಇದೆಲ್ಲ ಮಾಡಬೇಕಾಗುತ್ತೆ. ಇದು ಪ್ರಾಜೆಕ್ಟ್ ಸರ್ಟಿಫಿಕೇಟ್ ಆಗುತ್ತೆ. ಇದು ಬಂದುಬಿಟ್ಟು ಅಪ್ರೂವಲ್ ಲೆಟ್ರ್ ನಮಗೆ KSOU ಕಡೆಯಿಂದ ಬರುತ್ತೆ. ಸೊ ಅಲ್ಲೂ ಕೂಡ ಅವರು ಟಾಪಿಕ್ಕು ಮತ್ತು ನಿಮ್ಮ ರೋಲ್ ನಂಬರ್, ನಾವು ಯಾವ ಪ್ರೊಫೆಸರ್ ನೇಮ್ ಕಳಿಸಿರ್ತೀವಿ, ಸೊ ಅದನ್ನೆಲ್ಲ ಅವ್ರು ಅಪ್ರೂವ್ ಮಾಡಿ ನಮಗೆ ಕೊಡ್ತಾರೆ. ಆ್ಯಕ್ಚುಲಿ 2 ಟೈಮ್ಸ್ ಅಪ್ರೂವಲ್ ಬೇಕು ನಮಗೆ. ಇದು ಎಲ್ಲನೂ 2 ಕಾಪೀಸ್ ಇಟ್ಕೊಂಡಿರಿ, ಓಕೆನಾ. ಸೊ ಡಿಕ್ಲರೇಷನ್ನು ಅಷ್ಟೇ, ನಿಮ್ಮ ರೋಲ್ ನಂಬರ್, ಆಮೇಲೆ ನಿಮ್ಮ ಇಂಟರ್ನಲ್ ಗೈಡ್ ಯಾರು ಮತ್ತು ಎಕ್ಸ್ಟರ್ನಲ್ ಗೈಡ್. ಸೊ ಇಂಟರ್ನಲ್ ಗೈಡ್ ಅಂದರೆ ನಿಮ್ಮ ಪ್ರೊಫೆಸರ್ ಯಾರು, ಎಕ್ಸ್ಟರ್ನಲ್ ಅಂದರೆ ನಿಮ್ಮ ಕಂಪನಿ ಯಾವುದು ಅಂತ ಅಷ್ಟೇ. ಸೊ ಅಕ್ನಾಲೇಜ್ಮೆಂಟ್ ಕೂಡ ಅಷ್ಟೇ, ನೀವು ನಿಮ್ಮ ಪ್ರೊಫೆಸರ್ ಹೆಸರು ಆ್ಯಂಡ್ ಇಂಟರ್ನಲ್ ಗೈಡ್ ಹಾಕ್ಬಿಟ್ಟು ಇದು ಮಾಡಬೇಕು. ಆ್ಯಂಡ್ ಇದೆಲ್ಲ ಟೈಪ್ಡ್ ಫಾರ್ಮೇಟಲ್ಲಿ ಇರಬೇಕು. ಸೊ ಇಂಟರ್ನಲ್ ಗೈಡ್ ಸರ್ಟಿಫಿಕೇಟ್, ಸೊ ನಿಮ್ಮ ಇಂಟರ್ನಲ್ ಗೈಡ್ ಯಾರು ಲೆಕ್ಚರರ್ ಹತ್ರ ನೀವು ಸಿಗ್ನೇಚರ್ ಹಾಕ್ಕೊಂಡಿದ್ದೀರೋ ಅವ್ರದ್ದು ಇಂಟರ್ನಲ್ ಗೈಡ್ ನೇಮು ಮತ್ತು ರೋಲ್ ನಂಬರ್. ಸೊ ಇದಿಷ್ಟು ನೀವು ಇದಕ್ಕೆ ಹಾಕಬೇಕು ಇಂಟರ್ನಲ್ ಗೈಡ್ ಸರ್ಟಿಫಿಕೇಟ್ಗೆ. ಸೊ ಇಂಟರ್ನಲ್ಗೂ ಎಕ್ಸ್ಟರ್ನಲ್ಲು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಂಟರ್ನಲ್ ನಿಮ್ಮ ಲೆಕ್ಚರರು, ಎಕ್ಸ್ಟರ್ನಲ್ ಬಂದ್ಬಿಟ್ಟು ನೀವು ಯಾವ ಕಂಪನಿಗೆ ವರ್ಕ್ ಮಾಡ್ತಾಯಿದ್ದೀರಾ ಅದ್ರ ನೇಮು, ಓಕೆನಾ. ಸೊ ಇದಿಷ್ಟು ಇಂಟರ್ನಲ್ ಗೈಡ್. ಸೊ ಎಕ್ಸ್ಟರ್ನಲ್ ಗೈಡು ಕೂಡ ಇಲ್ಲಿದೆ ನೋಡಿ, ರೋಲ್ ನಂಬರ್ ಇದೆಲ್ಲ ಚೇಂಜ್ ಮಾಡಬೇಕು. ಯಾರು ನಿಮ್ಮ ಅವ್ರದ್ದು ಈ ಪೇಜ್ಗೆ ಸೀಲು ಸಿಗ್ನೇಚರ್ ಇರಬೇಕು, ಇಂಟರ್ನಲ್ಗಾದರೂ ಎಕ್ಸ್ಟರ್ನಲ್ಗಾದರೂ, ಓಕೆನಾ. ಸೊ ಕ್ಲಿಯರ್ ಆಗಿದೆ ಅನ್ಕೋತೀನಿ.